ಜೈ ಶ್ರೀಮನ್ನಾರಾಯಣ. ಅಸಾಧ್ಯ ಸಾಧಕ ಸ್ವಾಮಿ ನಮ ಅಸಾಧ್ಯ ತವಕೆಂಬುದ ರಾಮದೂತ ದಯಾ ಸಿಂಧು ಮತ್ಕಾರ್ಯಂ ಸಾಧೆ ಪ್ರಭು. ನನ್ನ ಪ್ರೀತಿಯ ನಂದಿವಾಹಿನ ಎಲ್ಲ ವೀಕ್ಷಕರಿಗೂ ಸುಸ್ವಾಗತ, ನಮಸ್ಕಾರ. ನಾನು ಆಧ್ಯಾತ್ಮಿಕ ಚಿಂತಕ ಹಾಗೂ ದೈವಜ್ಞ ಹಾಗೂ ಜ್ಯೋತಿಷಿ ಅರ್ಥಾತ್ ಪುರೋಹಿತನಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಗುರೂಜಿ. ವಿಶೇಷವಾಗಿ ಮನುಷ್ಯನಿಗೆ ತ್ಯಾಗ ಅಂದರೆ ಏನು? ಎಲ್ಲರಿಗೂ ಒಬ್ಬರಿಗೆ ಇನ್ನೊಬ್ಬರಿಗೆ ತ್ಯಾಗ ಮಾಡ್ತೀವಿ ಆಯಿತಾ, ನಾವೇ ದೊಡ್ಡ ತ್ಯಾಗ ಜೀವಿಗಳು ಅಂತಲ್ಲಿ ಅಂದ್ಕೊಂಡ್ಬಿಡ್ತೀವಿ ಅಲ್ವಾ? ಆದರೆ ಒಂದು ಕೀಟ ಸಹ ದೊಡ್ಡ ತ್ಯಾಗ ಮಾಡುತ್ತೆ, ನಂಬ್ತೀರಾ? ಉದಾಹರಣೆಗೆ ಚೇಳು ತಾನು ಹಿಡಿದಂತಹ ಮಕ್ಕಳಿಗೆ ತಾನೇ ತನ್ನ ದೇಹವನ್ನು ಆ ಊಟವಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಅರ್ಥಾತ್ ಅದು ತನ್ನ ಉದರದಿಂದ ಅಥವಾ ಅದು ಸಾಮಾನ್ಯ ಚೇಳಿಗೆ ಹಿಂಭಾಗದಿಂದ ಅಂದರೆ ಬೆನ್ನಿನಿಂದ ಮಕ್ಕಳು ಹುಟ್ಟುತ್ತೆ. ಆ ಕೀಟಗಳು ಬಂದಾಗ, ಚೇಳು ಹೊರಗಡೆ ಬಂದಾಗ ಅದು ಹಸಿವು ತಾಳಕ್ಕಾಗದೆ ತನ್ನ ತಾಯಿಯನ್ನೇ ಸತ್ತು ಬಿದ್ದಿರ್ತಕ್ಕಂಥ ತಾಯಿಯನ್ನು ಒಡೆದು ಹೊರಗಡೆ ಬಂದಂತಹ ಚೇಳು ಎಲ್ಲ ಆಹಾರವಾಗಿ ಸೇವಿಸುತ್ತಂತೆ. ಇದಲ್ವ ತ್ಯಾಗ? ಇದನ್ನು ತ್ಯಾಗ ಅಂತಾರೆ ಅಲ್ವಾ? ನಾವು ಸಣ್ಣ ಸಣ್ಣ ವಿಚಾರಕ್ಕೂ ಏನೋ ತ್ಯಾಗ ಮಾಡಿದ್ದೀವಿ ಅಂಥೇಳಿ ದೊಡ್ಡದಾಗಿ ಯೋಚನೆ ಮಾಡ್ತಾ ಕೂರ್ತೀವಿ. ಇದೆಲ್ಲ ತ್ಯಾಗ ಅಂತಕ್ಕಂಥದ್ದು ನಾವು ಸಣ್ಣ ಕೀಟದಿಂದ, ಸಣ್ಣ ಜೀವಿಯಿಂದ ನಾವು ತಿಳಿಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈ ವಿಚಾರನ ತಿಳಿಸ್ತಾ, ಇವತ್ತಿನ ಶರತ್ ಋತು ಆಶ್ವಯುಜ ಮಾಸ ಅರ್ಥಾತ್ ಅಕ್ಟೋಬರ್ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಹಬ್ಬ ಹರಿದಿನಗಳು ಹೇಗಿರುತ್ತೆ, ಮತ್ತು ಮಾಸ ಭವಿಷ್ಯ, ಮೇಷ ರಾಶಿಯವರಿಗೆ ಮಾಸ ಭವಿಷ್ಯ ಹೇಗಿರುತ್ತೆ ಅಂತಕ್ಕಂಥ ವಿಚಾರಗಳನ್ನು ನಾವು ವಿಶೇಷವಾಗಿ ವಿಚಾರ ಮಾಡೋಣ. ಆಚಾರ ವಿಚಾರಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳೋಣ ಅಂತ ಹೇಳ್ತಾ, ವಿಶೇಷವಾಗಿ ಮೊಟ್ಟ ಮೊದಲಿಗೆ ಗೋಚಾರದಲ್ಲಿ ಯಾವ್ಯಾವ ರಾಶಿಗೆ ಯಾವ್ಯಾವ ಗ್ರಹಗಳು ಸಂಚಲನ ಮಾಡ್ತಕ್ಕಂಥದ್ದು ವಿಚಾರನ ತಿಳ್ಕೊಳ್ಳೋಣ. ಮೊಟ್ಟ ಮೊದಲಿಗೆ ಗುರು. ಅಕ್ಟೋಬರ್ 18ನೇ ತಾರೀಕು ಗುರು ಮಿಥುನನಿಂದ ವಿಶೇಷವಾಗಿ ಕರ್ಕಾಟಕಕ್ಕೆ ಚಲನೆ ಮಾಡ್ತಕ್ಕಂಥದ್ದು ಶುಭ. ಅದು ಅವನದೇ ಆದಂಥ ಉಚ್ಚ ಕ್ಷೇತ್ರ ಆಗಿರ್ತಕ್ಕಂಥದ್ದು. ನಂತರ ವಿಶೇಷವಾಗಿ ಶುಕ್ರ 9ನೇ ತಾರೀಕು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥದ್ದು. ನಂತರ 2ನೇ ತಾರೀಕು ಅಕ್ಟೋಬರ್ 2ನೇ ತಾರೀಕು ಬುಧ ತುಲಾ ರಾಶಿಗೆ ಸಂಚಾರ ಮಾಡ್ತಕ್ಕಂಥದ್ದು. ರವಿ 17ನೇ ತಾರೀಕು ವಿಶೇಷವಾಗಿ ತುಲಾ ರಾಶಿಗೆ ಸಂಚಾರ ಮಾಡ್ತಕ್ಕಂಥದ್ದು. ಈ ಎಲ್ಲ ಸಂಚಾರ ಮಾಡ್ತಕ್ಕಂಥ ರಾಶಿಗಳ ಫಲಾಫಲಗಳನ್ನು ತಗೊಂಡು ಈ ಮಾಸ ಭವಿಷ್ಯಗಳನ್ನು ಹೇಳ್ತಕ್ಕಂಥದ್ದು. ಇದು ಕೇವಲ ನಿಮ್ಮ ಗೈಡೆನ್ಸ್ಗೋಸ್ಕರ ಇರ್ತಕ್ಕಂಥದ್ದು ಅಂತ ತಿಳ್ಕೊಳ್ಳಿ. ಯಾಕಂದರೆ ಮಾಸ ಭವಿಷ್ಯ ಏನಾಗ್ತದೆ ಅಂತಂದರೆ, ನೀವು ಹೇಗೆ ಒಂದು ಝೋನಲ್ಲಿ ಹೋಗ್ತಾ ಇರಬೇಕಾದ್ರೆ ಮುಂಭಾಗದಲ್ಲಿ ಒಂದು ಹಂಪಿರುತ್ತೆ, ಅಂದರೆ ಸ್ಲೋ ಮಾಡಿ ಅಂಥೇಳಿ, ಸ್ಲೋ ಸ್ಟಡಿ ಅಂಥೇಳಿ. ಆ ಸ್ಲೋ ಮಾಡಿ ಮುಂದುವರಿತಕ್ಕಂಥ ಜಾಗ ಆ ಸ್ಥಳ ಆಗಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಕೈ ಬ್ರೇಕ್ ಮೇಲೆ ಅಥವಾ ನಿಮ್ಮ ಕಾಲು ಬ್ರೇಕ್ ಮೇಲೆ ಎಲ್ಲಿ ಅಂತಕ್ಕಂಥದ್ದನ್ನು ಸೂಚಿಸ್ತಕ್ಕಂಥ ಆ ಬ್ರೇಕ್ ಫೀಡ್ ಇದ್ದ ಹಾಗೆ, ಅಂದರೆ ಆ ಒಂದು ಸ್ಥಳ ಇದ್ದ ಹಾಗೆ. ಅದೇ ರೀತಿ ವಿಶೇಷವಾಗಿ ಗೋಚಾರಗಳಲ್ಲಿ ನಡೀತಕ್ಕಂತಹ ಫಲಾಫಲಗಳನ್ನು ಮಾಸ ಭವಿಷ್ಯವಾಗಿ ಇಟ್ಕೊಂಡು ತಿಳಿಸ್ತಕ್ಕಂಥದ್ದು. ಆದರೆ ನಿಮ್ಮ ಜಾತಕದಲ್ಲಿ ವಿಶೇಷವಾಗಿ ಲಗ್ನ ಮತ್ತು ಜೊತೆಗೆ ಆ ದಶಾಭುಕ್ತಿ, ಅಂತರ್ಭುಕ್ತಿ, ದಶಾಭುಕ್ತಿ, ತ್ರಿಭುಕ್ತಿ ಇದೆಲ್ಲವನ್ನು ಉಲ್ಲೇಖ ಅದನ್ನು ನೋಡಿ ವಿಶೇಷವಾಗಿ ಜಾತಕ ಫಲವನ್ನು ಹೇಳ್ತಕ್ಕಂಥದ್ದು. ಇದು ನೀವು ಗೈಡೆನ್ಸಾಗಿ ಇಟ್ಕೊಳ್ತಕ್ಕಂಥದ್ರಲ್ಲಿ ಅಡ್ಡಿ ಇಲ್ಲ. ಹಾಗಾಗಿ ಮೇಷ ರಾಶಿಯವರೆಗೆ ವಿಶೇಷವಾದ ಫಲಗಳನ್ನು ತಿಳಿಸ್ತಾ ಹೋಗೋಣ. ಮೊಟ್ಟ ಮೊದಲಿಗೆ ವಿಶೇಷವಾಗಿ ಅಕ್ಟೋಬರ್ ಅಂತಂದರೆ ಸಾಕು, ಈಗ ಪಿತೃಪಕ್ಷ ಆಯಿತು, ಮಾತೃಪಕ್ಷ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಆ ಮಾತೃಪಕ್ಷದಲ್ಲಿ ವಿಶೇಷವಾಗಿ ಆಯುಧ ಪೂಜೆ ಅಂತಕ್ಕಂಥದ್ದು 1ನೇ ತಾರೀಕು ಅಕ್ಟೋಬರ್ 1ನೇ ತಾರೀಕು ಆಯುಧ ಪೂಜೆ. ಅಲ್ಲಿ ವಿಶೇಷವಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ವಾಹನಗಳಿಗೆ, ಆಯುಧಗಳಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ಕೃತಜ್ಞತೆಗಳನ್ನು ತಿಳಿಸ್ತಕ್ಕಂಥ ದಿವಸ ಅಂತ ಹೇಳಬಹುದು. ಹಾಗೆ 2ನೇ ತಾರೀಕು ಅಕ್ಟೋಬರ್ ದಶಮಿ, ವಿಜಯದಶಮಿ. ಎಲ್ಲರಿಗೂ ವಿಜಯ ಪ್ರಾಪ್ತಿಯಾಗಲಿ. ಹಾಗೆ ನೀವು ಒಂದು ವರ್ಷದಲ್ಲಿ ಏನು ವಿಜಯನ ಸಾಧನೆ ಮಾಡಿರ್ತಕ್ಕಂಥ ದಿವಸಗಳಾಗಿರ್ತಕ್ಕಂಥದ್ದು ಅದನ್ನು ನೆನೆಸಿ ಜಗನ್ಮಾತೆಗೆ ಎಲ್ಲವೂ ನಿನ್ನದೇ ತಾಯಿ, ನನ್ನದೇನಿದೆ ಅಂತ ಹೇಳಿ ಅರ್ಪಣೆ ಮಾಡತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಅಂದೇ ಮರು ದಿವಸ ಅಂದರೆ 3ನೇ ತಾರೀಕು ಏಕಾದಶಿ. ಎಲ್ಲರೂ ಖಂಡಿತ ಏಕಾದಶಿ ವ್ರತವನ್ನು ಆಚರಣೆ ಮಾಡತಕ್ಕಂಥದ್ದು. ನೀವು ದೇಹದಲ್ಲಿ ಊಟ ಮಾಡಿದ್ರೆ ಹೇಗೆ ದೇಹ ಸೃಷ್ಟಿ ಆಗುತ್ತೋ, ಉಪವಾಸ ಮಾಡಿದ್ರೆ ಆತ್ಮತೃಷ್ಟಿ ಆಗತ್ತಂತೆ. ಆತ್ಮತೃಷ್ಟಿ ಆಗಬೇಕಾದ್ರೆ ಏಕಾದಶಿ ಖಂಡಿತ ಕಡ್ಡಾಯ. ನಮ್ಮ ಪೂರ್ವದ ಕರ್ಮಗಳನ್ನು ಕಳಿಬೇಕಾದ್ರೆ ಏಕಾದಶಿ ವ್ರತ ಬಹಳ ಅವಶ್ಯಕತೆ ಅಂತ ಹೇಳ್ತಕ್ಕಂಥದ್ದು. ಯಥಾಶಕ್ತಿ, ಯಥಾಮತಿ, ಯಥಾ ಚೈತನ್ಯ ನಿಮಗೆ ಏನು ದೇವರು ಭಗವಂತ ಕೊಟ್ಟಿದ್ದಾನೋ ಆ ರೀತಿ ಖಂಡಿತ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಒಳ್ಳೆಯದಾಗ್ತಕ್ಕಂಥದ್ದು. ಹಾಗೆ 9ನೇ ತಾರೀಕು ಅಕ್ಟೋಬರ್ ಆಸನದಲ್ಲಿರ್ತಕ್ಕಂಥ ಜಗನ್ಮಾತೆಯ ವಿಶೇಷವಾಗಿ ಆ ಬಾಗಿಲು ತೆಗಿತಕ್ಕಂಥ ಸಂದರ್ಭ. ಆ ಜಗನ್ಮಾತೆಯನ್ನು ಕಣ್ಣು ತುಂಬಿಕೊಂಡು ವಿಶೇಷವಾಗಿ ಆನಂದ ಪಡ್ತಕ್ಕಂಥ ವಿಶೇಷವಾದ ದಿವಸ ಅಂತ ಹೇಳಬಹುದು. ಹಾಗೆ 17ನೇ ತಾರೀಕು ವಿಶೇಷವಾಗಿ ಕಾವೇರಿ ತೀರ್ಥೋದ್ಭವ
ಜಗನ್ಮಾತೆ ನಾವು ಕುಡಿತಕ್ಕಂಥ ನೀರೇನಿದೆ ಜೀವ ನದಿ ಅಂತ ಕರಿತೀವಿ. ಆ ತೀರ್ಥ ಉದ್ಭವ ಆಗ್ತಕ್ಕಂಥ ಕಾವೇರಿ ತೀರ್ಥ ಉದ್ಭವ ಆಗಿರ್ತಕ್ಕಂಥ ದಿವಸ ಅಲ್ಲಿ ಹೋಗಿ ವಿಶೇಷವಾಗಿ ಸ್ನಾನವನ್ನು ಮಾಡ್ತಕ್ಕಂಥದ್ದು, ದರ್ಶನವನ್ನು ಮಾಡ್ತಕ್ಕಂಥದ್ದು, ಹಾಗೆ ತೀರ್ಥವನ್ನು ಸೇವನೆ ಮಾಡ್ತಕ್ಕಂಥದ್ದು ವಿಶೇಷ ಅಂತ ಹೇಳಬಹುದು. ಹಾಗೆ 19ನೇ ತಾರೀಕು ನೀರು ತುಂಬತಕ್ಕಂಥ ಹಬ್ಬ. ವಿಶೇಷವಾಗಿ ಈಗ ನೀರು ತುಂಬತಕ್ಕಂಥ ಗಡಿಗೆಯೂ ಇಲ್ಲ, ಹಾಗೆ ಆ ನೀರು ತುಂಬತಕ್ಕಂಥ ಹಬ್ಬದ ಒಂದು ಸೊಗಡೂ ಇಲ್ಲ. ಆದರೂ ಪ್ರಯತ್ನ ಮಾಡಿ ಇರ್ತಕ್ಕಂಥದ್ದಲ್ಲೇ ಅಟ್ಲೀಸ್ಟ್ ನೀರನ್ನು ತುಂಬಿ ಅಭ್ಯಂಜನ ಸ್ಥಾನಗಳನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿ ಒಳ್ಳೆಯದು ಅಂತ ಹೇಳಿ ತಿಳಿಸ್ಬಹುದು. ನಂತರ 20ನೇ ತಾರೀಕು ನರಕ ಚತುರ್ದಶಿ ಇರ್ತಕ್ಕಂಥದ್ದು. ಆ ದಿವಸ ವಿಶೇಷವಾಗಿ ಧನಲಕ್ಷ್ಮಿಯ ಪೂಜೆ, ಜಗನ್ಮಾತೆಯ ಅನುಗ್ರಹಕ್ಕಾಗಿ ನಿಮ್ಮೆಲ್ಲರ ಮನೆಯಲ್ಲಿ ಧನಪ್ರಾಪ್ತಿ ಆಗಲಿ ಅಂಥೇಳಿ ಸಂಧ್ಯಾಕಾಲದಲ್ಲಿ ಜಗನ್ಮಾತೆ ಆಗಿರ್ತಕ್ಕಂಥ ಧನಲಕ್ಷ್ಮಿಯ ರೂಪದಲ್ಲಿರ್ತಕ್ಕಂಥ ಜಗನ್ಮಾತೆಯನ್ನು ವಿಶೇಷವಾಗಿ ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗ್ತಕ್ಕಂಥದ್ದು. ಹಾಗೆ 21 ಅಕ್ಟೋಬರ್ ಬಲೀಂದ್ರ ಪೂಜೆ. ವಿಶೇಷವಾಗಿ ಬಲಿ ಚಕ್ರವರ್ತಿಯನ್ನು ಆ ಭಗವಂತ ಮಹಾವಿಷ್ಣು ವಾಮನ ರೂಪಿಯಾಗಿ ಬಂದು 3 ಅಡಿ ಜಾಗವನ್ನು ಬಯಸಿ ಆಯಿತಾ, ಒಂದು ಏಕಕಾಲದಲ್ಲಿ ಅತಲ ಸುತಲ ಪತಾಳಗಳನ್ನು ಅಳೆದು, 2ನೇದು ಭೂಲೋಕಗಳನ್ನು ಅಳೆದು, 3ನೇದು ಅವನ ತಲೆಯನ್ನು ಮೆಟ್ಟಿ ಅವನಿಗೆ ಭೂಲೋಕಕ್ಕೆ ಅರ್ಥಾತ್ ಭೂಮಿಯ ಕೆಳಭಾಗದಲ್ಲಿರ್ತಕ್ಕಂಥ ಸುತಾಲಕ್ಕೆ ತುಳಿದಂಥ ಸಂದರ್ಭ. ವಿಶೇಷವಾಗಿ ಆ ಬಲೀಂದ್ರನ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಆ ವಾಮನ ಪೂಜೆಯನ್ನು ಮಾಡ್ತಕ್ಕಂಥದ್ದು ನಮಗೂ ಅಷ್ಟೇ ತಲೆಯಲ್ಲಿರ್ತಕ್ಕಂಥ ಅಹಂ ಅಂತಕ್ಕಂಥದ್ದು ಹೋಗುವಂಥ ಸಂದರ್ಭ ಅಂತಕ್ಕಂಥದ್ದು ತಿಳಿಸ್ಬೋದು ವಿಶೇಷವಾಗಿ. ನಂತರ 27ನೇ ತಾರೀಕು ಕಾರ್ತಿಕ ಸೋಮವಾರ, ಮೊದಲನೇ ಕಾರ್ತಿಕ ಸೋಮವಾರ. ನಿಮ್ಮ ಮನೆಗಳಲ್ಲಿ ದೀಪೋತ್ಸವಗಳನ್ನು ಆಚರಣೆ ಮಾಡಿ. ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ಏನು ಅಂಧಕಾರ ಅಂತ ಇದೆ, ಆ ಅಂಧಕಾರನ ಹೋಗಲಾಡಿಸಿ ವಿಶೇಷವಾಗಿ ಒಂದಷ್ಟು ಜ್ಞಾನದ ಬೆಳಗ್ಗೆ ಕಡೆಗೆ ಹೋಗುವಂತಹ ದಿವಸ. ಹಾಗೆ 1ನೇ ತಾರೀಕಿಂದ 30ನೇ ತಾರೀಕುವರೆಗೂ ವಿಶೇಷವಾಗಿರ್ತಕ್ಕಂತಹ ಒಂದಷ್ಟು ಹಬ್ಬ ಹರಿದಿನಗಳ ಸಂಭ್ರಮ ನಿಮ್ಮ ಮನೇಲಿ ಮಾಡ್ತಕ್ಕಂಥದ್ದು ಶುಭ. ಅದು ನಮ್ಮ ಆಚಾರ ವಿಚಾರ, ಶಾಸ್ತ್ರವೂ ಹೌದು. ಹಾಗಾಗಿ ಶಾಸ್ತ್ರ ಇತಿ ಸೌಖ್ಯ ಅಂತಾರೆ. ಶಾಸ್ತ್ರ ಇರ್ತಕ್ಕಂಥದ್ದೇ ನಮ್ಮ ಸೌಖ್ಯಕ್ಕಾಗಿ. ಶಾಸ್ತ್ರ ಅಂತಕ್ಕಂಥದ್ದೇ ಒಂದಷ್ಟು ವ್ರತಗಳು, ಶಾಸ್ತ್ರ ಅಂತಕ್ಕಂಥದ್ದೇ ಒಂದು ವಿಶೇಷವಾಗಿರ್ತಕ್ಕಂಥ ಹಬ್ಬ ಹರಿದಿನಗಳು ಅಂತ ಹೇಳ್ತಾ, ಇಂದಿನ ವಿಶೇಷವಾಗಿರ್ತಕ್ಕಂಥ ಮೇಷರಾಶಿಯವರಿಗೆ ಯಾವ ಫಲಾಫಲಗಳು ಈ ಗ್ರಹಗತಿಗಳ ಸಂಚಾರದಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು ತಿಳಿಯೋಣ. ವಿಶೇಷವಾಗಿ ಮೇಷರಾಶಿ ಅಥವಾ ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥ ಸಂಜಾತರಿಗೆ ವಿಶೇಷವಾಗಿ ಏನೆಲ್ಲ ಈ ತಿಂಗಳು ಕೊಡುತ್ತೆ ಅಂತಂದರೆ, ಸ್ವಲ್ಪ ಮಟ್ಟಿಗೆ ಮನಃಶಾಂತಿ ಕದಡುವಂಥದ್ದು, ಮನೆಯಲ್ಲಿ ಎಲ್ಲೋ ವೈಮನಸ್ಸಿಯನ್ನು ಕೊಡ್ತಕ್ಕಂಥದ್ದು, ಎಲ್ಲೋ ಭೀತಿ, ಮಾನಸಿಕ ಭೀತಿ ಆಗ್ತಕ್ಕಂಥದ್ದು, ಎಲ್ಲೋ ಒಂದಷ್ಟು ಆರ್ಥಿಕ ಪರಿಸ್ಥಿತಿಗಳು ಒಂದಷ್ಟು ವಿಶೇಷವಾಗಿ ಒಳ್ಳೆಯದಲ್ಲ ಅಂತ ಹೇಳಬಹುದು. ಆದರೆ ಒಂದು ಶುಭ ಅಂತ ಹೇಳಬಹುದು. ಯಾಕಂದರೆ 4ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಕ್ಕಂಥದ್ದು, ವಾಹನದಿಂದ ಶುಭ ಆಗ್ತಕ್ಕಂಥದ್ದು. ಹಾಗೆ ಅದರ ಜೊತೆಯಲ್ಲಿ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ವ್ಯಾಪಾರ ವ್ಯವಹಾರಗಳು ಉದ್ಯೋಗಗಳು ಮಾಡ್ತಿದ್ರೆ ಅಲ್ಲಿ ನಿಮಗೆ ವಿಶೇಷವಾದಂಥ ಯೋಗನ ಫಲ ಸಿಗಬಹುದು ಅಂತ ಹೇಳಬಹುದು. ಹಾಗೆ ಸಪ್ತಮದಲ್ಲಿ ಕುಜನೊಟ್ಟಿಗೆ ಬುಧ ರವಿ ಇರ್ತಕ್ಕಂಥದ್ದು. ಅಂದರೆ ಏನಪ್ಪ ಆಗುತ್ತೆ, ವಿಶೇಷವಾಗಿ ಗಂಡ ಹೆಂಡತಿಯ ದಾಂಪತ್ಯ ಜೀವನದಲ್ಲಿ ವೈಮನಸ್ಸನ್ನು ಉಂಟು ಮಾಡ್ತಕ್ಕಂಥದ್ದು, ಬೇಕು ಬೇಡಗಳನ್ನು ತಮ್ಮ ಬುದ್ಧಿವಂತಿಕೆಯಿಂದ ತಾನು ಏನೋ ಮಾತಾಡ್ತೀನಿ ಅಂತ ಹೋಗಿ ಅಲ್ಲಿ ವೈಮನಸ್ಸನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಆಗ್ಬೋದು. ಹುಷಾರಾಗಿರಿ. ಈ ಸಮಯದಲ್ಲಿ ನಾವು ಏನಾದರೂ ಬಿಸ್ನೆಸ್ ಮಾಡಿಬಿಡಬೇಕು, ವ್ಯಾಪಾರ ಮಾಡಬೇಕು ಅಂಥೇಳಿ ಭಾಳಷ್ಟು ಮನಸ್ಸಿಗೆ ಅನಿಸುತ್ತೆ. ಆದರೆ ನಿಮ್ಮ ಮನಸ್ಸು ಹತೋಟಿಲಿರಲಿ. ಅದನ್ನು ಬುಧಾದಿತ್ಯ ಯೋಗ ಅಂತಕ್ಕಂಥ ವಿಚಾರನ ಹೇಳ್ತೀವಿ. ಬುದ್ಧಿವಂತಿಕೆ ಒಳ್ಳೆಯದೇ, ಆದರೆ ವಿಶೇಷವಾಗಿ ಲಾಭ ಏನೋ ಕೊಡುತ್ತೆ. ಸಣ್ಣ ಮಟ್ಟದಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕ ಪುಟ್ಟದಲ್ಲಿರ್ತಕ್ಕಂಥ ವ್ಯಾಪಾರಗಳನ್ನು ಬಹಳ ಯೋಚನೆ ಮಾಡಿ. ಏನಕ್ಕೆ ಯೋಚನೆ ಮಾಡಬೇಕು ಅಂತಂದರೆ, ವಿಶೇಷವಾಗಿ ನಿಮ್ಮ ಲಗ್ನ ಅಥವಾ ರಾಶಿಯಿಂದ 6ನೇ ಭಾವದಲ್ಲಿ ಶುಕ್ರನೇ ಇರತಕ್ಕಂಥದ್ದು. ಶುಕ್ರ ಅಲ್ಲಿ ನೀಚನಾಗಿರ್ತಕ್ಕಂಥದ್ದು. ಎಲ್ಲೋ ಒಂದಷ್ಟು ಹೆಂಡತಿಯ ಮಾತನ್ನು ಕೇಳದೆ ಅಲ್ಲೊಂದಷ್ಟು ಸಣ್ಣ ಪುಟ್ಟ ವ್ಯವಹಾರಗಳಲ್ಲಿ ತೊಡಗಿಸಿ, ನಿಮ್ಮ ದುಡ್ಡನ್ನು ತೊಡಗಿಸಿ ಅಲ್ಲಿ ನಿಮಗೆ ಲಾಭ ಆಗದೇ ಇರತಕ್ಕಂಥದ್ದು ಆಗಬಹುದು. ವೈಮನಸ್ಸುಗಳಾಗ್ತಕ್ಕಂಥದ್ದು ತೋರಿಸ್ತಾ ಹೋಗ್ತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಜನನಾಂಗಗಳಿಗೆ ಸಂಬಂಧಪಟ್ಟಂಥ ದೋಷಗಳು ಅಥವಾ ರೋಗಗಳು ಬರಬಹುದು. ಅಲ್ಲಿ ವಿಶೇಷವಾಗಿ ಅದನ್ನು ಗಮನದಲ್ಲಿಟ್ಕೊಂಡು ಒಳ್ಳೆ ಡಾಕ್ಟ್ರಿಗೆ ಪರೀಕ್ಷೆ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ಹಾಗೆ 12ನೇ ಮನೆಯಲ್ಲಿ ಶನಿ ಇರ್ತಕ್ಕಂಥದ್ದು. ನೀವೇನೇ ಮಾಡಿದ್ರೂ ಒಂದಷ್ಟು ನೆಮ್ಮದಿನ ಕೊಡೋದಿಲ್ಲ, ನೆಮ್ಮದಿನೂ ಇರೋದಿಲ್ಲ, ಒಂದಷ್ಟು ಏನೋ ಕಳ್ಕೊಳ್ತಾ ಇದ್ದೀವಿ, ನೆಮ್ಮದಿಯ ನಿದ್ದೆ ಇಲ್ಲ, ನೆಮ್ಮದಿಯ ಒಂದಷ್ಟು ಉಸಿರಾಡೋಕ್ಕೆ ಒಂದಷ್ಟು ಚೈತನ್ಯ ಇಲ್ಲ ಅಂತಕ್ಕಂಥ ವಿಚಾರನ ಹೇಳ್ತಾ ಹೋಗುತ್ತೆ. ಅಲ್ಲಿ ದುರ್ಗಾ ದೇವತೆಯನ್ನು ಚೆನ್ನಾಗಿ ಆರಾಧನೆ ಮಾಡ್ತಕ್ಕಂಥದ್ದು, ದುರ್ಗಾ ಪೂಜೆ ವಿಶೇಷ ಅಂತ ಹೇಳಬಹುದು. ಹಾಗೆ ದಶಮದಲ್ಲಿ ರಾಹು ಇದ್ದಾಗ ನಿಮ್ಮ ಏನೇ ಉದ್ಯೋಗ ಮಾಡ್ತಿದ್ರೂ ಅಲ್ಲಿ ಏನೋ ಒಂದಷ್ಟು ನೆಮ್ಮದಿ ಇಲ್ಲ, ಆ ಉದ್ಯೋಗದಲ್ಲಿ ಸ್ಥಿರತೆಗಳಿಲ್ಲ, ಉದ್ಯೋಗ ಮಾಡೋದು ಅದರಿಂದ ಲಾಭ ಇಲ್ಲ ಅಂತ ಖಂಡಿತ ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಅಲ್ಲೂ ಅಷ್ಟೇ ದುರ್ಗಾ ದೇವತೆಗೆ ದೀಪದ ಆರತಿಯನ್ನು ಮಾಡ್ತಕ್ಕಂಥದ್ದು ಅಥವಾ ಬೆಲ್ಲದ ಆರತಿಯನ್ನು ಮಾಡ್ತಕ್ಕಂಥದ್ದು
ವಿಶೇಷ ಫಲವನ್ನು ನಿಮಗೆ ಕೊಡ್ತಾ ಹೋಗ್ತಕ್ಕಂಥದ್ದು. ಒಟ್ಟಾರೆ ಈ ಮೇಷರಾಶಿಯವರಿಗೆ ಈ ತಿಂಗಳು, ಅಕ್ಟೋಬರ್ ತಿಂಗಳು ಸರಾಸರಿಯಾಗಿರ್ತಕ್ಕಂತಹ ಒಂದಷ್ಟು ಒಳ್ಳೆಯದು ಮತ್ತು ಕೆಡುಕನ್ನು ಎರಡೂ ನೋಡ್ತಕ್ಕಂಥ ಫಲಗಳನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಒಟ್ಟಾರೆ ಪರಿಹಾರನ ತಗೊಂಡಾಗ ಈ ವಿಜಯದಶಮಿಯಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದಿಷ್ಟೇ, ವಿಶೇಷವಾಗಿರ್ತಕ್ಕಂತಹ ಒಂದು ಬನ್ನಿ ಮರಕ್ಕೆ ನೀರನ್ನು ಹಾಕುವಂಥದ್ದು. ಬನ್ನಿ ಮರಕ್ಕೆ ನೀರು ಹಾಕಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಿಮಗೆಲ್ಲರಿಗೂ ಶುಭ ಕೊಡ್ತಕ್ಕಂಥದ್ದು. ಹಾಗೆ ಅಷ್ಟೇ ಅಲ್ಲದೆ ದುರ್ಗಾ ಜಗನ್ಮಾತೆಗೆ ವಿಶೇಷವಾಗಿ ನಿತ್ಯ ಅಷ್ಟೋತ್ತರವನ್ನು ಹೇಳ್ತಕ್ಕಂಥದ್ದು. ಹಾಗೆ ದುರ್ಗೆ ವಿಜಯದಶಮಿ ಮತ್ತು ಅಷ್ಟಮಿಯಿಂದ ಹಿಡಿದು ನವಮಿಯವರೆಗೂ, ದಶಮಿ, ಅಷ್ಟಮಿ, ನವಮಿ, ದಶಮಿ ವಿಶೇಷವಾಗಿ ದುರ್ಗಾ ಪೂಜೆ ಮಾಡ್ತಕ್ಕಂಥದ್ದು. ಹಾಗೆ ಸಾಧ್ಯ ಆದರೆ ದೇವಿ ಮಹಾತ್ಮೆಯನ್ನು ಹೇಳ್ತಕ್ಕಂಥದ್ದು, ದೇವಿ ಪುರಾಣವನ್ನು ವಿಶೇಷವಾಗಿ ಹೇಳ್ತಕ್ಕಂಥದ್ದು ಬಹಳ ಶುಭ ಅಂತ ಹೇಳ್ಬಹುದು. ವಿಶೇಷವಾಗಿ ಇದುವರೆಗೂ ಒಂದಷ್ಟು ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಯಾವುದು ಫಲಾಫಲಗಳನ್ನು, ಫಲಗಳು, ಯಾವ ವಿಶೇಷವಾಗಿರ್ತಕ್ಕಂಥ ಯೋಗಗಳು ಕೊಡಬಹುದು ಅಂತ ತಿಳ್ಕೊಂಡಿದ್ದೀರಾ. ಹೀಗೆ ಮುಂದಿನ ದಿವಸಗಳಲ್ಲಿ ಒಳ್ಳೊಳ್ಳೆಯ ಯೋಗನ ನಿಮಗೂ ಭಗವಂತ ಕೊಡಲಿ ಅಂತ ಆಶಿಸ್ತಾ ಪ್ರಸನ್ನ ವೀರ ಆಂಜನೇಯ ಸ್ವಾಮಿ ಸಂಪೂರ್ಣವಾದಂಥ ಯೋಗ ನಿಮಗೆ ಸಿಗಲಿ ಅಂತೇಳಿ ಆಶಿಸ್ತೀನಿ. ಒಳ್ಳೆಯದಾಗಲಿ. ಜೈ ಶ್ರೀಮನ್ನಾರಾಯಣ.